ಏನಿದೆ, ಕೊನೆಯ 3 ಪಾಯಿಂಟ್, ಇದು ನಿರ್ಣಾಯಕವಾಗತ್ತೆ. ಸತ್ಯ ಅಸತ್ಯದ ಶೋಧನೆಯಲ್ಲಿ ಇದೊಂದು ಅಂತಿಮ ಘಟ್ಟ ಅಂತಾನೆ ಹೇಳ್ಬೋದು. 1 ರಿಂದ 13ನೇ ಸ್ಪಾಟ್ ಆರಂಭದ ದಿನ ಕಾರ್ಯಾಚರಣೆ ಶುರುವಾದಾಗ್ಲಂತೂ ಒಂದು ದೊಡ್ಡ ಕುತೂಹಲ ಇತ್ತು, ಒಂದು ಆತಂಕ ಇತ್ತು. ಹಾಗಾದ್ರೆ ನಿಜವಾಗ್ಲೂ ಈತ ಆರೋಪ ಮಾಡ್ತಾ ಇರೋ ಹಾಗೆ ಈ ಎಲ್ಲಾ ಸ್ಪಾಟ್ಗಳಲ್ಲೂ ಕೂಡ ಶವಗಳ ಅಥವಾ ಅಸ್ಥಿಪಂಜರದ ರಾಶಿಗಳೇ ಸಿಕ್ಕಿಬಿಡತ್ತಾ ಅಂತ. ಬಟ್ ಅಲ್ಲಿನ ಸ್ಥಳೀಯರು, ಧರ್ಮಸ್ಥಳದ ಭಕ್ತರು ಹೇಳ್ತಾ ಇದ್ರು ಅಂಥದ್ದೇನೂ ಇಲ್ಲ, ಏನೂ ಆಗಲ್ಲ ಅಂತ. ಈಗ ನೋಡಿದ್ರೆ 10 ಸ್ಪಾಟ್ಗಳನ್ನ ಅಗ್ದು ಮುಗಿದಿದೆ. ಅದರಲ್ಲಿ 9 ಸ್ಪಾಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ಕೇವಲ 1 ಸ್ಪಾಟ್, 6ನೇ ಸ್ಪಾಟ್ ಅಲ್ಲಿ ಒಂದಷ್ಟು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ. ಈಗ ಉಳಿದಿರೋದು 3 ಸ್ಪಾಟ್. ಅದು ಬಹಳ ನಿರ್ಣಾಯಕ ಆಗುತ್ತೆ. 13 ಸ್ಪಾಟ್ ಕಾರ್ಯಾಚರಣೆ ನಂತರ SIT ನಿರ್ಧಾರ ಏನಾಗಿರುತ್ತೆ? ಇದು ಈಗಿರುವಂತ ಪ್ರಶ್ನೆ. ಏನ್ ನಿರ್ಧಾರ ತಗೋಬಹುದು SIT? ಬಂಗಲ್ಗುಡ್ಡ ಕಾಡಲ್ಲಿ GPR ರಡಾರ್ ಬಳಸೋದಕ್ಕೆ ಮನವಿ ಮಾಡಲಾಗಿದೆ. SITಗೆ ಅನಾಮಿಕ ಪರ ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ರಡಾರ್ ಮೂಲಕ ಕಳೇಬರ ಪತ್ತೆ ಹಚ್ಚಿ ಶೋಧಕ್ಕೆ ಮನವಿ ಮಾಡಲಾಗಿದೆ. ಇದೀಗ ಮತ್ತೊಂದು ಪಾಯಿಂಟ್ ಅನ್ನ ಇಟ್ಟಿದ್ದಾರೆ. ಈಗಾಗಲೇ 13 ಪಾಯಿಂಟ್ಗಳನ್ನ ಗುರುತು ಮಾಡಿದ್ರು. ಅದರಲ್ಲಿ ಆತನ ಸಮ್ಮುಖದಲ್ಲೇ ಆತ ಹೇಗೆ ಹೇಳ್ತಾನೋ ಅದೇ ರೀತಿಯಲ್ಲಿ ಅಗಿಯೋ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ. ಸಿಕ್ಕಿರೋದು 1ರಲ್ಲಿ ಮಾತ್ರ, ಇನ್ನು 3 ನಿರ್ಣಾಯಕ. ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೋಡೋಣ. ಇವತ್ತಿಡೀ ದಿನ ಏನ್ ನಡೆಯುತ್ತೆ, ಏನೆಲ್ಲ ಕಾರ್ಯಾಚರಣೆಗಳಾಗತ್ತೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ರಿಪೋರ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಬೆಳ್ತಂಗಡಿಯಲ್ಲಿರೋ SIT ಕಚೇರಿಯಿಂದ ಹರೀಶ್ ಜಾಯ್ನ್ ಆಗಿದ್ದಾರೆ. ಇನ್ನು ಇವತ್ತು ಕಾರ್ಯಾಚರಣೆ ನಡೆಯುವಂತಹ ಸ್ಥಳದಿಂದ ಭರತ್ರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಮೊದಲನೇದಾಗಿ ಭರತ್ರಾಜ್, ನಿಮ್ಮನ್ನ ಕೇಳೋದಾದ್ರೆ, ಇವತ್ತು ನಿರ್ಣಾಯಕ ದಿನ ಇದು. ಫೈನಲಿ 3 ಸ್ಪಾಟ್ ಉಳ್ಕೊಂಡಿದೆ. ಆತ ಬಹಳ ಕಾನ್ಫಿಡೆಂಟ್ ಆಗಿ ಮಾರ್ಕ್ ಮಾಡಿದ್ದ ಜಾಗ, ಕೆಲವೊಂದು ಸ್ಪಾಟ್ಗಳಲ್ಲಂತೂ ಇದ್ದೇ ಇದೆ ಅಸ್ಥಿಪಂಜರ ಅಂತ ಆತ ಕರಾರುವಕ್ಕಾಗಿ ಹೇಳಿದ್ದ, ಎಲ್ಲೂ ಸಿಕ್ಕಿಲ್ಲ. ಒಂದೇ ಸ್ಪಾಟ್ ಅಲ್ಲಿ ಸಿಕ್ಕಿರೋದು. ಈಗ 13ನೇ ಪಾಯಿಂಟ್ ಮೇಲೆ ಆತ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾನೆ. ಸೊ ಇವತ್ತಿನ ಕಾರ್ಯಾಚರಣೆ ಎಷ್ಟೊತ್ತಿಗೆ ಶುರುವಾಗುತ್ತೆ, ನಿರೀಕ್ಷೆ ಹೇಗಿದೆ? ಶ್ವೇತಾ, ಹೌದು, ಇವತ್ತು ಬಹುತೇಕವಾಗಿ ಈ ಒಂದು ಕಾರ್ಯಾಚರಣೆಗೆ ನಿರ್ಣಾಯಕ ಘಟ್ಟವನ್ನು ತಲುಪಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಆತನ ಅನಾಮಿಕ ದೂರುದಾರನ ಅಸತ್ಯದ ಶೋಧ ಏನಿದೆ, ಆ ಶೋಧಕ್ಕೂ ಕೂಡ ಒಂದು ಫೈನಲ್ ಡೆಡ್ಲೈನ್ ರೀತಿ ಕಾಣ್ತಾ ಇದೆ. ನಾನೀಗ ಘಟನಾ ಸ್ಥಳದಲ್ಲಿದ್ದೀನಿ. ಇದು ಮೊನ್ನೆಯಿಂದ ನಾವು ತೋರಿಸ್ತಾ ಇರುವಂಥ ಜಾಗ, ಅದೇ ಜಾಗದ 11 ಮತ್ತು 12ನೇ ಪಾಯಿಂಟ್. ಯಾಕಂದ್ರೆ ಈಗ ಏನು ಹಸಿರು ಪರದೆಯನ್ನು ಕಟ್ಟಿರುವಂಥ ಜಾಗ ಏನಿದೆ, ಇದೇ ಜಾಗದಲ್ಲಿ 11 ಮತ್ತು 12ನೇ ಪಾಯಿಂಟ್ ಇದೆ. ಬಹುತೇಕ ಇವತ್ತು ಈ 2 ಪಾಯಿಂಟ್ಗಳ ಅಂತಿಮ ಆಗಬಹುದು. ಇದು ಮಧ್ಯಾಹ್ನ ಅಂದ್ರೆ ಇವತ್ತು ಅವರ ನಿಗದಿತ ಸಮಯದ ಒಳಗೆ ಈ ಒಂದು 2 ಪಾಯಿಂಟ್ಗಳ ಅಂತಿಮ ಆದ್ರೆ ಅವರು ನೇರವಾಗಿ 13ನೇ ಪಾಯಿಂಟ್ಗೆ ಬರ್ತಾರೆ. ಯಾಕೆ ಇದನ್ನ ನಾನು ಇವತ್ತು ಬಹುತೇಕ ಅಂತಿಮ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ಅಂದ್ರೆ, 6ನೇ ದಿನದ ಕಾರ್ಯಾಚರಣೆ 5 ದಿನಗಳಾಯ್ತು. 5 ದಿನಗಳ ಕಾಲವೂ ಕೂಡ ಆ ಪ್ರಕ್ರಿಯೆಗಳು ನಡೀತು. ಈಗ 6ನೇ ದಿನದ ಕಾರ್ಯಾಚರಣೆಗೆ ಚಾಲನೆ ಸಿಕ್ಕಿರುವಂತದ್ದು. ಹಾಗಾಗಿ ಇವತ್ತು 11:30 ಸುಮಾರಿಗೆ, ಅವರ ಸಮಯದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ಅದೇ ಸಮಯಕ್ಕೆ ಅವರು ಎಕ್ಸಾಕ್ಟ್ ಆಗಿ ಬರ್ತಾರೆ. ಆದ್ರೆ ಈ ಬಾರಿ ಒಂದು ಗೊಂದಲ ಅವರಲ್ಲಿ ಉಳಿದಿರುವಂತದ್ದು. ಯಾಕಂದ್ರೆ ಈಗ ಹೊಸ ಒಂದು ವಿಚಾರವನ್ನ ದೂರುದಾರರು ಮತ್ತು ಅದರ ಪರ ವಕೀಲರು ಎತ್ತುತ್ತಾ ಇರುವಂತದ್ದು. GPR ಅನ್ನ ಬಳಕೆ ಮಾಡಬೇಕು, ಗ್ರೌಂಡ್ ಪೆರಿಟ್ರಲ್ ರಾಡಾರ್ ಏನಿದೆ ಅದನ್ನ ಬಳಕೆ ಮಾಡಿ ಅವುಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಹೊಸವಾದ ಈಗ ಅಂತಿಮ ಕ್ಷಣದಲ್ಲಿ ತೆರೆದುಕೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಬಹಳ ನಿರೀಕ್ಷೆಗಳಿದ್ದಂತ ಜಾಗಗಳಲ್ಲೂ ಕೂಡ ಆತನ ನಿರೀಕ್ಷೆ ಹುಸಿಯಾಗಿದೆ. 9ರಲ್ಲಿ ಬಹಳ ದೊಡ್ಡ ನಿರೀಕ್ಷೆ ಇತ್ತು. ಅದರ ಜೊತೆಗೆ ಆರಂಭದಲ್ಲಿ 1 ರಿಂದ 8ರಲ್ಲಿ 7 ಮತ್ತು 5ರಲ್ಲಿ ನಿರೀಕ್ಷೆಗಳಿತ್ತು. ಆದ್ರೆ 6ರಲ್ಲಿ ಮಾತ್ರ ಈ ರೀತಿಯಾಗಿ ಸಿಕ್ಕಿರುವಂತದ್ದು. ಆದ್ರೆ 13 ಜಾಗಗಳು ಆರಂಭದ ವಿಚಾರಣೆಯ ನಂತರವೇ SIT ಒಂದು ನಿರ್ಧಾರಕ್ಕೆ ಬಂದಿತ್ತು. 13 ರಿಂದ 15 ಜಾಗಗಳನ್ನ ಆರಂಭಿಕ ಹಂತದಲ್ಲಿ ಗುರುತಿಸುವಂತದ್ದು. ಈ ಆರಂಭಿಕ ಹಂತದಲ್ಲಿ ಇಲ್ಲಿನ ಉತ್ಖನನ ಪ್ರಕ್ರಿಯೆಗಳು ಮುಕ್ತಾಯ ಆದ ಬಳಿಕ ಮುಂದಿನ ದಿನಗಳಲ್ಲಿ ಅದರ ಸತ್ಯಾಸತ್ಯತೆಗಳನ್ನ ಅರಿಯುವಂತ ಕೆಲಸಗಳನ್ನ ಮಾಡುವಂತದ್ದು. ಒಂದು ವೇಳೆ ಈ ಪ್ರಕರಣದಲ್ಲಿ ಸತ್ಯತೆ ಇದ್ರೆ ಆ ಮುಂದಿನ ಪ್ರೊಸೀಜರ್ಗಳಿಗೆ ಮೂವ್ ಆಗುವಂತದ್ದು. ಯಾಕಂದ್ರೆ ಈ ಪ್ರೊಸೀಜರ್ಗಳಲ್ಲಿ ಒಂದು ವೇಳೆ ಸತ್ಯತೆ ಇದ್ರೆ ಮಾತ್ರ ಮುಂದೆ ಅದನ್ನ ಉತ್ಖನನ ಮಾಡುವಂತದ್ದು ಅಥವಾ ಮತ್ತೊಂದು ಮಗದೊಂದು ಅನ್ನುವಂಥದ್ದಕ್ಕೆ ಹೋಗುವ. ಆದ್ರೆ ಅದಕ್ಕಿಂತ ಮೊದಲು 13ನ್ನ ಏನು ಉತ್ಖನನ ಮಾಡುವಾಗ ಅಲ್ಲಿ ಎಷ್ಟು ಅಸ್ಥಿಪಂಜರಗಳ ಅವಶೇಷಗಳು ಸಿಗುತ್ತೋ ಅದರ ಸತ್ಯಾಸತ್ಯತೆಯನ್ನು ತಿಳಿಯುವಂಥದ್ದು. ಹಾಗಾಗಿ ಈಗ FSL ಇದೆ, FSL ನ ರಿಪೋರ್ಟ್ ಬರಬೇಕು. FSL ವರದಿಯಲ್ಲಿ ಬೇಸಿಕಲಿ ಮೊದಲಿಗೆ ಅದರ ವಿಜುವಲಿ ಈಗ ಒಂದು ರಿಪೋರ್ಟ್ ಕೈ ಸೇರಿದೆ. ಆ ಬೇಸಿಕ್ ರಿಪೋರ್ಟ್ ನಲ್ಲಿ ಕೆಲವೊಂದು ಮಾಹಿತಿಗಳು ಕೂಡ ಬಹಳ ಸ್ಪಷ್ಟವಾಗಿ SITಯ ತಂಡಕ್ಕೆ ಗೊತ್ತಾಗಿರುವಂಥದ್ದು.
ಈಗ ಮಧ್ಯಂತರ ವರದಿ ಒಂದು ಬರಲಿಕ್ಕಿರುವಂಥದ್ದು. ಮಧ್ಯಂತರ ವರದಿ ಬಂದ ನಂತರ ಒಂದು ಫೈನಲ್ ರಿಪೋರ್ಟ್ ಬರುತ್ತೆ. ಬಹುತೇಕ ಇಲ್ಲಿ ಈಗ DNA ಅನ್ನ ಮ್ಯಾಚ್ ಮಾಡುವಂಥದ್ದು, ಯಾಕಂದರೆ ಬಹಳ ಹಳೆಯ ಮೂಳೆಗಳಾದಂಥ ಕಾರಣದಿಂದಾಗಿ ಅನೇಕ ವರ್ಷಗಳ ಹಿಂದೆ ಇಲ್ಲಿ ಹೂತಿಟ್ಟಿರುವಂಥ ಕಾರಣದಿಂದಾಗಿ ಈ ಒಂದು DNA ಸಂಗ್ರಹದ ಪ್ರಕ್ರಿಯೆಯು ಕೂಡ ಈ ಒಂದು FSLಗೆ ಬಹಳ ದೊಡ್ಡ ಸವಾಲಾಗಿರುವಂಥದ್ದು. ಆ ಕಾರಣದಿಂದಾಗಿ ಈ ಒಂದು ವೈಜ್ಞಾನಿಕ ಅನ್ವೇಷಣೆ ಒಂದು ಪಾರ್ಟ್ ಆದರೆ ದಾಖಲೆಗಳ ಅನ್ವೇಷಣೆ ಎರಡನೇ ಪಾರ್ಟ್. ಆ ಪಾರ್ಟ್ ಕೂಡ ಈಗಾಗಲೇ ನಡೀತಾ ಇದೆ. ಬಹುತೇಕವಾಗಿ 6ನೇ ಸ್ಪಾಟ್ನಲ್ಲಿ ಸಿಕ್ಕಿರುವಂತಹ ಅವಶೇಷಗಳೇನಿದೆ ಅದರ ಒಂದು 50% ವಾಸ್ತವತೆಗಳ ಬಗ್ಗೆ ಈಗಾಗಲೇ SITಗೆ ಅರಿವಾಗಿರುವಂಥದ್ದು. ಹಾಗಾಗಿ ಇದು ತನಿಖೆಯ ಹಿತದೃಷ್ಟಿಯಿಂದ ಅದರ ಗೌಪ್ಯತೆಯನ್ನು ಮುಂದಿನ ದಿನಗಳಲ್ಲೂ ಕೂಡ ಕಾಪಾಡಬೇಕು. ಆದರೂ ಕೂಡ ಆ 13 ಜಾಗಗಳ ಅನ್ವೇಷಣೆಯನ್ನಂತೂ ಖಂಡಿತವಾಗ್ಲೂ SIT ನಿಲ್ಲಿಸುವ ಹಂತದಲ್ಲಿಲ್ಲ. 13 ಜಾಗಗಳಲ್ಲಿ ಬಹುತೇಕ ಇವತ್ತು ಅಂತಿಮ ಆಗಬಹುದು ಅಥವಾ ನಾಳೆ ಅಂತಿಮ ಆಗಬಹುದು. ಅದನ್ನು ಹೊರತುಪಡಿಸಿದ್ರೆ ಅವರು ನೆಕ್ಸ್ಟ್ ಮೂವ್ ಅಂತ ತೆಗೆದುಕೊಂಡ್ರೆ ಅದು ಕಲ್ಲೇರಿ ಮಾತ್ರ. ಯಾಕೆ ಕಲ್ಲೇರಿಯನ್ನ ಅವರ ದೂರಿನ ಅಂಶಗಳಲ್ಲಿ ಬಹಳ ಗಂಭೀರವಾದ ಕೇಸ್ ಅಂತಾನೆ ಅದನ್ನು ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ 10 ರಿಂದ 15 ವರ್ಷದ ಶಾಲಾ ಬಾಲಕಿ ಇನ್ ಫ್ಯೂಚರ್ನಲ್ಲಿ ತನಿಖೆಯ ಹಿತದೃಷ್ಟಿಯಿಂದ ಇದು ಬಹಳ ದೊಡ್ಡ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಹಾಗಾಗಿ ಅಲ್ಲಿನ ಉತ್ಖನನ ಪ್ರಕ್ರಿಯೆಗೂ ಕೂಡ SIT ಮುಂದಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾಗಿ 13 ಮುಗಿದ್ರೆ ಒಂದು ಕಲ್ಲೇರಿಯ ಕಡೆಗೆ SIT ಗಮನ ಹರಿಸಬಹುದು. ಅದನ್ನು ಹೊರತುಪಡಿಸಿದ್ರೆ SIT ಮುಂದಿನ ದಿನಗಳಲ್ಲಿ ಮತ್ತೆ ಜಾಗ ಗುರುತಿಸುವಂಥದ್ದು ಅಥವಾ ಮತ್ತೆ ಉತ್ಖನನಗಳನ್ನು ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡುವ ಯಾವುದೇ ಇರಾದೆಯನ್ನು ಹೊಂದಿದಂತೆ ಕಾಣ್ತಾ ಇಲ್ಲ. ಇನ್ನು ಇಲ್ಲಿ ಇನ್ನೊಂದು ವಿಚಾರ ಕೂಡ ಸ್ಪಷ್ಟ. ಯಾಕಂದ್ರೆ 100 ಶವಗಳನ್ನು ಹೂತಿಟ್ಟಿದ್ದೆ ಅನ್ನುವಂಥ ಜಾಗಗಳಲ್ಲಿ ಈಗ ಕೇವಲ ಒಂದು ಕಡೆಗಳಲ್ಲಿ ಮಾತ್ರ 13ರಲ್ಲಿ ಈಗ 10ರಲ್ಲಿ ಒಂದು ಕಡೆ ಸಿಕ್ಕಿದೆ. ಹಾಗಾಗಿ ಮುಂದಿನ ಆ 3 ಜಾಗಗಳು ಬಹಳ ಒಂದು ನಿರ್ಣಾಯಕ ಘಟ್ಟವನ್ನು ತಲುಪಿರುವಂಥದ್ದು. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಭರತ್ ರಾಜ್. ಇನ್ನು ನಮ್ಮ ರಿಪೋರ್ಟರ್ ಹರೀಶ್ ಬೆಳ್ತಂಗಡಿಯ SIT ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗಾಗಿ ಹರೀಶ್, ನಿಮ್ಮನ್ನ ಕೇಳೋದಾದ್ರೆ ಈಗ ಇವತ್ತು ಕಾರ್ಯಾಚರಣೆ ಏನೇನು ಶುರು ಆಗತ್ತೆ, ಬಟ್ ಎಷ್ಟೊತ್ತಿಗೆ ಅಧಿಕಾರಿಗಳು ಅಲ್ಲಿಂದ ಹೊರಡಬಹುದು ಅಂತ ಅನ್ಸುತ್ತೆ? ಅಲ್ಲಿಂದ ಏನೆಲ್ಲ ಇನ್ಫಾರ್ಮೇಶನ್ಗಳು ಸಿಗ್ತಾ ಇದೆ? ಖಂಡಿತವಾಗಿ ಶ್ವೇತಾ, ಈಗಾಗಲೇ 5 ದಿನಗಳ ಕಾರ್ಯಾಚರಣೆ ಬಳಿಕ ನಿನ್ನೆ ಒಂದು ದಿನದ ಮಟ್ಟಿಗೆ SIT ಅಧಿಕಾರಿಗಳು ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು. ಕಾರಣ ನಿನ್ನೆ AC ರಜೆ ಇರೋ ಕಾರಣಕ್ಕಾಗಿ ನಿನ್ನೆ ಒಂದು ದಿನ ಮಾತ್ರ ತಾತ್ಕಾಲಿಕವಾಗಿ ಈ ಒಂದು ಕಾರ್ಯಾಚರಣೆಗೆ ಫುಲ್ ಸ್ಟಾಪ್ ಇಡಲಾಗಿತ್ತು. ಇವತ್ತು ಮತ್ತೆ ಈ ಒಂದು ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಇವತ್ತು 11:30 ಸುಮಾರಿಗೆ ಈ ಸ್ಥಳಕ್ಕೆ ತೆರಳಿ, ಅನಾಮಿಕರ ಜೊತೆ ಸ್ಥಳಕ್ಕೆ ತೆರಳಿ ಅಲ್ಲಿ ಮತ್ತೆ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಈಗಾಗಲೇ 10 ಸ್ಪಾಟ್ಗಳ ಒಂದು ಕಾರ್ಯಾಚರಣೆ ಮುಗಿದಿದೆ. ಇನ್ನು ಉಳಿದಿರುವಂತದ್ದು 11, 12, 13 ಜೊತೆಗೆ ಈಗಾಗಲೇ ಧರ್ಮಸ್ಥಳದಿಂದ ಉಜಿರೆಗೆ ಹೋಗುವಂತ ರಸ್ತೆ ಪಕ್ಕದಲ್ಲೇ ಈ 2 ಸ್ಪಾಟ್ಗಳು ಇರುವಂತದ್ದು. ಹಿಂದೆ ಮಾಡಿದಂತ 9, 10 ಸ್ಪಾಟ್ ಏನಿತ್ತು ಅದೇ ಜಾಗದಲ್ಲೇ ಇದು ಕೂಡ ಇರುವಂತದ್ದು. ಹೀಗಾಗಿ ಯಾವುದೇ ರೀತಿಯ ಅಂದ್ರೆ ಹಿಂದೆ ನಡೆದಂತ ಕಾರ್ಯಾಚರಣೆದ ವೇಳೆ ಸಾಕಷ್ಟು ನದಿಯ ಏನು ಪಕ್ಕದಲ್ಲೇ ಇದ್ದ ಕಾರಣದಿಂದಾಗಿ ಒಂದಷ್ಟು ನೀರು ಬರ್ತಾ ಇತ್ತು, ಕಾರ್ಯಾಚರಣೆಗೆ ಅಡೆತಡೆ ಉಂಟಾಗ್ತಾ ಇತ್ತು. ಆದ್ರೆ ರಸ್ತೆಯ ಪಕ್ಕದಲ್ಲೇ ಈ 2 ಸ್ಪಾಟ್ಗಳು ಇರೋದ್ರಿಂದ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಗೆ ಅಡೆತಡೆ ಉಂಟಾಗುವಂತದ್ದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಬಹುತೇಕವಾಗಿ ಬೇಗ ಈ ಕಾರ್ಯಾಚರಣೆ ಮುಗಿಯುತ್ತೆ. ಜೊತೆಗೆ ಇವತ್ತು ಏನು ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿ ಬಳಿ ಇವತ್ತು 11 ಗಂಟೆ ಸುಮಾರಿಗೆ ಅನಾಮಿಕರನ್ನ ಕರೆದುಕೊಂಡು ಬರ್ತಾರೆ. ಇಲ್ಲಿಂದ ನೇರವಾಗಿ ಅಧಿಕಾರಿಗಳು ಒಂದು ತಂಡವಾಗಿ ಇಲ್ಲಿಂದ ಅಲ್ಲಿ ಹೋಗಿ ನಂತರ ಅಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಇಲ್ಲಿ ಸದ್ಯಕ್ಕೆ ಈಗಾಗಲೇ ಇನ್ನೂ ಕೂಡ ಅನಾಮಿಕ ಬಂದಿಲ್ಲ. ಇನ್ನೇನು 10:30, 11 ಗಂಟೆ ಸುಮಾರಿಗೆ ಆತ ಇಲ್ಲಿಗೆ ಬರ್ತಾನೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಇರುವಂತದ್ದು. ಇಲ್ಲಿ ನೇರವಾಗಿ ಇಲ್ಲಿ SIT ಅಧಿಕಾರಿಗಳು ಇಲ್ಲಿಗೆ ಕರೆತಂದು ನಂತರ ಇಲ್ಲಿಂದ ಏನು ಆ ಒಂದು ಸ್ಥಳದಲ್ಲಿ ಅಂದ್ರೆ ಈಗಾಗಲೇ 13 ಜಾಗಗಳನ್ನ ಗುರುತಿಸಿದ್ದಾರೆ, ಆ ಒಂದು ಸ್ಥಳಕ್ಕೆ ತೆರಳಿ ಅಲ್ಲಿ ಉತ್ಖನನ ಕಾರ್ಯ ಮಾಡಲಾಗುತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.